Hello everyone, welcome to Sanvardhana classes. ಪರಮಾಣುವಿನ ರಚನೆ ಪಾಠದ 26ನೇ ಪ್ರಶ್ನೆ. 9x19 ಈ ಧಾತುವಿನಲ್ಲಿ ಕಂಡುಬರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸರಿ, ಇಲ್ಲಿ 9 ಅಂತ ಕೊಟ್ಟಿದ್ದಾರಲ್ಲ, ಇದೇನು ಪರಮಾಣು ಸಂಖ್ಯೆ. ಪರಮಾಣು ಸಂಖ್ಯೆ ಇದೇನು ಪರಮಾಣು ರಾಶಿ ಸಂಖ್ಯೆ. ಸರಿ, ಹಾಗಿದ್ರೆ ಈಗ ನೋಡ್ರಿ, ಪರಮಾಣು ಸಂಖ್ಯೆ ಯಾವುದಕ್ಕೆ ಈಕ್ವಲ್ ಆಗಿರ್ತದೆ, ಯಾವುದನ್ನ ರೆಪ್ರೆಸೆಂಟ್ ಮಾಡ್ತದೆ? ಪ್ರೋಟಾನ್ ಸಂಖ್ಯೆ ಅಲ್ವಾ? ಎಷ್ಟು ಪ್ರೋಟಾನ್ ಇದೆ ಅದನ್ನೇ ನಾವು ಪರಮಾಣು ಸಂಖ್ಯೆ ಅಂತ ಹೇಳ್ತೀವಿ. ಹಾಗಿದ್ರೆ ಪ್ರೋಟಾನ್ ಎಷ್ಟಿದೆ ಅಂತ ನಿಮ್ಗೆ ಉತ್ತರ ಸಿಕ್ಕೋಯ್ತು. ಎಷ್ಟಿದೆ ಪ್ರೋಟಾನ್? ಎಸ್, 9 ಇದೆ ಪ್ರೋಟಾನ್. ಹಾಗಿದ್ರೆ ರಾಶಿ ಸಂಖ್ಯೆ ಅಂದ್ರೆ ಏನು? ಇದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇವೆರಡನ್ನ ಸೇರಿಸಿ ನಾವು ಎಷ್ಟು ಪ್ರೋಟಾನ್ ಇದೆ, ಎಷ್ಟು ನ್ಯೂಟ್ರಾನ್ ಇದೆ, ಇದನ್ನ ಸೇರಿಸಿ ನಾವು ರಾಶಿ ಸಂಖ್ಯೆ ಅಂತ ಕರಿತೀವಿ. ಹಾಗಿದ್ರೆ ಪ್ರೋಟಾನ್ ಸಂಖ್ಯೆ ನಮ್ಗೆ ಎಷ್ಟು ಸಿಕ್ಕಿದೆ? 9 ಸಿಕ್ತಾ? ಸರಿ, ಹಾಗಿದ್ರೆ ಈಗ ನೋಡಿ, ರಾಶಿ ಸಂಖ್ಯೆ ಎಷ್ಟಿದೆ? ರಾಶಿ ಸಂಖ್ಯೆ 19 ಇದೆ. 19 ಈಕ್ವಲ್ ಟು ಪ್ರೋಟಾನ್ ಸಂಖ್ಯೆ 9 ಇದೆ, ನ್ಯೂಟ್ರಾನ್ ಸಂಖ್ಯೆ ಗೊತ್ತಿಲ್ಲ, n ಅಂತ ಇಟ್ಕೋತೀನಿ. n ಇಸ್ ಈಕ್ವಲ್ ಟು 19ರಿಂದ 9 ಹೋದ್ರೆ 10 ಆಯ್ತು. ಹಾಗಾಗಿ ನ್ಯೂಟ್ರಾನ್ ಸಂಖ್ಯೆ 10 ಆಗುತ್ತೆ. ಸರಿಯಾದ ಉತ್ತರ ಪ್ರೋಟಾನ್ 9 ಹಾಗೂ ನ್ಯೂಟ್ರಾನ್ 10. ಪ್ರೋಟಾನ್ 9 ಇದೆ ಅಂದ್ರೆ ಅದು ಯಾವ ಧಾತು? ಫ್ಲೋರಿನ್. ಥ್ಯಾಂಕ್ ಯು.